ನೋಡಿ, ಏಪ್ರಿಲ್ 11ನೇ ತಾರೀಕಿಂದ ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈ ಪಾದಯಾತ್ರೆ ವಿಶೇಷ ಏನು ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ 233 ಗ್ರಾಮ ಪಂಚಾಯತಿಗಳ ಮುಖಾಂತರ ಸುಮಾರು 1000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿರುವ ಸರ್ಕಾರಿ ಶಾಲೆನ ಭೇಟಿ ಮಾಡ್ತಾ ಇದ್ವಿ. ಭೇಟಿ ಮಾಡಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ LKG ಇಂದ 5ನೇ ಕ್ಲಾಸ್ ಗಂಟ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಅದು ನಮ್ಮ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ, ಕಳೆದ 10 ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 354 ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿದ್ದಾರೆ. ಆ 354 ಸರ್ಕಾರಿ ಶಾಲೆಗಳ ಬೀಗ ತೆಗೆದು ಅಲ್ಲಿ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಇವೆರಡು ಬೇಡಿಕೆ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಏಪ್ರಿಲ್ 11ನೇ ತಾರೀಕಿಂದ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಈ ಪಾದಯಾತ್ರೆ ಇನ್ನೊಂದು ವಿಶೇಷ ಅಂದರೆ, ಈ ಪಾದಯಾತ್ರೆ ಸುಮಾರು 1000 ಕಿಲೋಮೀಟರ್ ಆಗುತ್ತೆ. ಆಯಿತಾ, 1000 ಕಿಲೋಮೀಟ್ರ್. ಮಂಡ್ಯ ಜಿಲ್ಲೆಯಲ್ಲಿ 233 ಗ್ರಾಮ ಪಂಚಾಯತಿ ಮುಖಾಂತರ ಸುಮಾರು 1000ಕ್ಕಿಂತಲೂ ಹೆಚ್ಚು ಹಳ್ಳಿಗಳನ್ನ 1000 ಕಿಲೋಮೀಟ್ರ್ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದೀವಿ. ಈ ಪಾದಯಾತ್ರೆ ಯಾವ ರೀತಿ ಇರುತ್ತೆ ಅಂದರೆ, ಮೈಸೂರಿನಿಂದ ಮುಂಬೈವರೆಗೂ ನಡ್ಕೊಂಡು ಹೋದರೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಆಗುತ್ತೆ. ಮಂಡ್ಯ ಜಿಲ್ಲೆನ ಸುಮಾರು 7-8 ಬಾರಿ ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಆ ರೀತಿ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಇನ್ನೊಂದು ಗ್ರಾಮ ಪಂಚಾಯತಿಗೆ ಸುಮಾರು 4ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಸುಮಾರು 233 ಗ್ರಾಮ ಪಂಚಾಯತಿ ಇದೆ. ಟೋಟಲ್ ಡಿಸ್ಟೆನ್ಸು ಅರೌಂಡ್ 1000 ಕಿಲೋಮೀಟ್ರ್ ಆಗುತ್ತೆ. ಇದರ ಮತ್ತೊಂದು ವಿಶೇಷ ಅಂದರೆ, ಈ ಪಾದಯಾತ್ರೆಗೆ ನಾವು ತಟ್ಟೆ ಲೋಟ ಇಟ್ಕೊಂಡು ಹೋಗ್ತಾ ಇದ್ದೀವಿ. ತಟ್ಟೆ ಲೋಟ ಅಂದರೆ ಏನಕ್ಕೆ ಇಟ್ಕೊಂಡು ಹೋಗ್ತಾ ಇದೀವಿ ಅಂದರೆ, ನಾವು ಯಾವುದೋ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಆಯಿತಾ, ತಟ್ಟೆ ಲೋಟ ಇಟ್ಕೊಂಡು ಬೆಳಗ್ಗೆ ತಿಂಡಿನೇ ಎಲ್ಲಿ ತಿಂತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ರಾತ್ರಿ ಎಲ್ಲಿ ಊಟ ಮಾಡ್ತೀವಿ, ಯಾವ ಪಡ್ಸಾಲೆಯಲ್ಲಿ ಮಲಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತು ಸ್ನಾನ ಎಲ್ಲಿ ಮಾಡ್ತೀವಿ, ಯಾವ ಬಾವಿಲಿ ಮಾಡ್ತೀವಿ, ಯಾವ ಕೆರೆಯಲ್ಲಿ ಮಾಡ್ತೀವಿ, ಅಥವಾ ಯಾವ ಕಾಲುವೆಯಲ್ಲಿ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ಪಾದಯಾತ್ರೆ ವ್ಯವಸ್ಥೆ ಈ ರೀತಿ ಇದೆ. ಆಯಿತಾ, ಆದ್ದರಿಂದ ಧೈರ್ಯವಾಗಿ ಯಾರ್ಯಾರು ಪೂರ್ತಿ ರಾಜ್ಯದಿಂದ ಪಾದಯಾತ್ರೆಗೆ ಬರ್ತೀರಾ, ಯೋಚನೆ ಮಾಡ್ಬಿಟ್ಟು ಬನ್ನಿ. ನಮ್ಮ ಪಾದಯಾತ್ರೆ ಈ ಥರ ಇರುತ್ತೆ. ನಮ್ಗೆ ಯಾರೋ ಇದಿಲ್ಲ, ನಮ್ಮ ಯಾವುದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇನ್ಯಾವುದೋ ಬ್ಯಾಕ್ಗ್ರೌಂಡ್ ಇಲ್ಲ. ಅಣ್ಣ ಹೋದ ತಕ್ಷಣ ಹಾರ ಇಟ್ಕೊಂಡು ನಿಂತಿರ್ತಾರೆ, ಪೆಂಡಲ್ ಹಾಕೊಂಡು ಊಟಕ್ಕೆ ಇಕ್ತಾರೆ, ಆ ಥರ ಯಾವುದೂ ಇಲ್ಲ. ನಾವು ತಟ್ಟೆ ಲೋಟ ಇಟ್ಕೊಂಡು ಈ ಪಾದಯಾತ್ರೆ ಮಾಡ್ತಾಯಿದ್ವಿ. ಮತ್ತು ಈ ಪಾದಯಾತ್ರೆಗೆ ಯಾರು ಬೇಕಾದರೂ ಬರ್ಬೋದು. 60 ದಿನ ಇರುತ್ತೆ ಪಾದಯಾತ್ರೆ. ಬೇಕು ಅಂದರೆ 60 ದಿನ ಬನ್ನಿ, ಇಲ್ಲ 30 ದಿನ ಬರ್ತೀನಿ ಅಂದರೆ 30 ದಿನ ಬನ್ನಿ, 15 ದಿನ ಬರ್ತೀನಿ ಅಂದರೆ 15 ದಿನ ಬನ್ನಿ, ಇಲ್ಲ ವೀಕೆಂಡ್ ಬರ್ತೀನಿ ಅಂದರೆ ವೀಕೆಂಡ್ ಬನ್ನಿ, ಬರೀ ವೀಕ್ ಡೇಸ್ ಬರ್ತೀನಿ ಅಂದರೆ ವೀಕ್ ಡೇಸ್ ಬನ್ನಿ, ಇಲ್ಲ ಬೆಳಿಗ್ಗೆ ಬರ್ತೀನಿ, ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ ಮಾತ್ರ ಬರ್ತೀನಿ ಅಂದರೆ ಬನ್ನಿ, ಇಲ್ಲ ಸಾಯಂಕಾಲ ಸೆಷನ್ ಮಾತ್ರ ಬರ್ತೀನಿ ಅಂದರೆ ಬನ್ನಿ. ನೀವಿಷ್ಟ 1 ಗಂಟೆ ಬರ್ತೀನಿ ಅಂದರೂ ಬನ್ನಿ. ಮತ್ತು ನಾನು ಮೇಯ್ನ್ ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರೋ ಮಕ್ಕಳೆಲ್ಲ, ನೀವೆಲ್ಲ ದಯವಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಪಾದಯಾತ್ರೆ ಬನ್ನಿ. ಪಾದಯಾತ್ರೆ ಅಂದರೆ ಪೂರ್ತಿ 60 ದಿನ ಬನ್ನಿ ಅಂತ ಹೇಳ್ತಾ ಇಲ್ಲ. ಒಂದು ಗ್ರಾಮ ಪಂಚಾಯತಿಯಿಂದ ಇನ್ನೊಂದು ಗ್ರಾಮ ಪಂಚಾಯತಿಗೆ ಮಾತ್ರ ಆಯಾ ಊರಿನ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೋಷಕರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ CBSE ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ನಾನು ಈ ಮೂಲಕ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಈ ಪಾದಯಾತ್ರೆ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲೇ ಒಂದು ವಿಶೇಷವಾದ ಪಾದಯಾತ್ರೆ. ಇದೊಂದು ಮಂಡ್ಯ ಜಿಲ್ಲೆಯ ಪರ್ಯಟನೆ ಅಂತ ಹೇಳ್ಬೋದು. ಈ ಪ್ರಪಂಚ ಪರ್ಯಟನೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಮಂಡ್ಯ ಜಿಲ್ಲೆಯ ಪರ್ಯಟನೆ ಅಂತ ಹೇಳ್ಬೋದು. ಸುಮಾರು ಸುತ್ತು ಮಂಡ್ಯ ಜಿಲ್ಲೆನ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಪೂರ್ತಿ ರಾಜ್ಯದಲ್ಲಿ ಯಾರ್ಯಾರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿರ್ತೀರೋ ದಯವಿಟ್ಟು ಬನ್ನಿ, ನಿಮಗೆ ಮಂಡ್ಯ ಜಿಲ್ಲೆ ತೋರಿಸ್ತೀವಿ.